ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಹಾಸ್ಟೆಲ್ನಲ್ಲಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇರುವುದರಿಂದ ಎಲ್ಲ ಫ್ರೆಂಡ್ಸು ತಮ್ಮ ಓದು ಬರಹ ಎಲ್ಲ ಬಿಟ್ಟು ಬಂದು 8 ಗಂಟೆಗೆ ಊಟ ಮಾಡಿ ನೈಟು ಪರದೆಗಳನ್ನು ಹಚ್ಚಲು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಸಹಾಯ ಮಾಡುತ್ತಿದ್ದಾರೆ. ಒಬ್ಬರಿಗೊಬ್ಬರು ಮಾತನಾಡುತ್ತಾ ಖುಷಿಯಿಂದ ಪರದೆಗಳನ್ನು ಹಚ್ಚಲು ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬರು ಹಳೇದು ಹಚ್ಚಿದರೆ ಒಬ್ಬಳು ಬಿಳಿದು ಹಚ್ಚುತ್ತಾನೆ. ಆ ತರಹ ಸಂತೋಷದಿಂದ ಹಚ್ಚುತ್ತಾ ಇದ್ದಾರೆ. ನನಗೆ ಯಾಕೆ ಸಂತೋಷ ಅಂದರೆ, ನಮ್ಮ ದೇಶಕ್ಕಾಗಿ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಡೋದ್ರಿಂದ ತುಂಬಾ ಸಂತೋಷವಾಗ್ತಿದೆ. ಇಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳಿದ್ದಾವೆ, ಎಲ್ಲ ಥರದ ಫೋಟೋಗಳಿದ್ದಾವೆ. ಇಲ್ಲಿ ಹೊರಗಡೆ ಸ್ಟಡೀಸ್ ಟೇಬಲ್ಗಳಿದ್ದಾವೆ, ಎಲ್ಲಿ ಬೇಕಾದರೆ ಕುತ್ಕೊಂಡು ಓದ್ಬೋದು. ಇಲ್ಲೆಲ್ಲ ಮಾತನಾಡ್ತಿದ್ದಾರೆ. ನಾಳೆ ಯಾರು ಭಾಷಣ ಮಾಡ್ತಿಲ್ಲಪ್ಪ, ಇಲ್ಲಿ ಒಬ್ಬ ಷಣ್ಮುಖ ಅಂತಿದ್ದಾನೆ, ಅವನು ನಾಳೆ ಭಾಷಣ ಮಾಡ್ತಾನಂತೆ. ಇಲ್ಲಿ ಹೊಡೆದಾಡ್ತಿದ್ದಾರೆ, ನಾನು ದೇಶಭಕ್ತಿ ಗೀತೆ ಮಾಡ್ತೀನಂತ. ಇಲ್ಲಿ ವಾರ್ಡನ್ ರೂಮ್ ಇದು. ಸ್ವಲ್ಪ ಮುಂದ್ಗಡೆ ಹೋದರೆ ಇಲ್ಲಿ ಲೈಬ್ರರಿ ಇರುತ್ತೆ. ಲೈಬ್ರರಿ ಆದರೆ ಸಖತ್ತಾಗಿದೆ, ಫುಲ್ಲು ನೀಟಾಗಿದೆ. ಒಳ್ಳೆ ಚೇರ್ಗಳು, ಒಳ್ಳೆ ಬುಕ್ಸ್ಗಳು, ಒಳ್ಳೆ ಕಂಪ್ಯೂಟರ್ ಸಿಸ್ಟಮ್ಗಳು ಆ ಥರ ಇದ್ದಾವೆ. ಇಲ್ಲಿ ಸ್ವಲ್ಪ ಮುಂದ್ಗಡೆ ಹೋದರೆ ಇಲ್ಲಿ ಡೈನಿಂಗ್ ಹಾಲ್ ಇರ್ತವೆ. ಒಳಗಡೆ ಫ್ರಿಜ್ ಇದೆ, ಫಿಲ್ಟ್ರ್ ವಾಟ್ರ್ ಇದೆ. ಇಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ. ಕೂಲ್ ವಾಟ್ರು, ನಾರ್ಮಲ್ ವಾಟ್ರು ಎಲ್ಲ ಥರದ ವಾಟ್ರು ಬರ್ತವೆ ಇಲ್ಲಿ ಹೊರಗಡೆ ಬಂದರೆ ಪರಿಸರ ತೋರಿಸ್ತೀನಿ. ಹೊರಗಡೆ ಇವಾಗ ಹೋಗ್ತಾ ಇದ್ದೀನಿ. ಹೊರಗಡೆ ಬಂದರೆ ತುಂಬ ಚೆನ್ನಾಗಿದೆ ಗಾರ್ಡನು. ದೊಡ್ಡ ಗಾರ್ಡನಲ್ಲಿ ಬೆಳೆಸಿರ್ತಾರಲ್ಲ ಆ ಥರ ಹುಲ್ಲನ್ನು ಬೆಳೆಸಿದ್ದಾರೆ. ಇಲ್ಲಿ ನೋಡೋಕ್ಕೆ ತುಂಬ ಕಣ್ಣಿಗೆ ಆನಂದ ಅನ್ನಿಸ್ತದೆ. ಇಲ್ಲೆಲ್ಲ ಮಳೆ ಬಂದರೆ ಕೂಡ ಒಂದು ಚೂರು ಕೆಸರತ್ತುವುದಿಲ್ಲ, ಆ ಥರ ರಸ್ತೆಯನ್ನು ಹಾಕಿದ್ದಾರೆ. ಇಲ್ಲಿ ಒಳ್ಳೆ ದಾಳಿಂಬೆ ಗಿಡ, ತೆಂಗಿನ ಮರ ಗಿಡ, ಮಲ್ಲಿಗೆ ಹೂ ಗಿಡ, ಥರ ಅಂತಹ ಹೂಗಳನ್ನು ಬೆಳೆಸಿದ್ದಾರೆ. ಬೆಳಗ್ಗೆ ಎದ್ದರೆ ತಕ್ಷಣ ಪಕ್ಷಿಗಳ ಸೌಂಡು ಚೆನ್ನಾಗಿ ಕೇಳುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.